ಇಲ್ಲಿ ನಾನು ಒಂದು ಕೋಟ್ ನೋಡಿದೆ. ಟ್ರೂತ್ ವಿತೌಟ್ ಅಪಾಲಜಿ ಬುಕ್ನಲ್ಲಿ, ಈಸ್ ಎಜುಕೇಶನ್ ಅಬೌಟ್ ಮೇಕಿಂಗ್ ಎ ಲಿವಿಂಗ್ ಆರ್ ಹ್ಯಾವಿಂಗ್ ಎ ಲೈಫ್ ವರ್ತ್ ಲಿವಿಂಗ್. ಇಲ್ಲಿ ನಾವು ಮಾತಾಡ್ತಾ ಇರುವ ಶಿಕ್ಷಣ ಅಂದರೆ ಮೌಲ್ಯಾಧಾರಿತ ಶಿಕ್ಷಣ, ವ್ಯಕ್ತಿತ್ವ ನಿರ್ಮಾಣದ ಶಿಕ್ಷಣ. ಆದ್ರೆ ಇಂಥ ಶಿಕ್ಷಣ ಪಡೆಯೋ ಸೌಲಭ್ಯವಿರುವ ಜನರು ಕೂಡ ಅನೈತಿಕ, ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗಿರುವುದನ್ನು ನಾವು ಯಾಕೆ ನೋಡ್ತೀವಿ? ಇದು ಯಾಕೆ ಆಗ್ತಾ ಇದೆ ಅಂದ್ರೆ, ನಿನಗೆ ಜಗತ್ತಿನ ಬಗ್ಗೆ ಕಲಿಸಲಾಗುತ್ತಿರುವ ಎಲ್ಲವೂ ನಿನಗಾಗಿ ಅಷ್ಟೇ, ಅಲ್ಲವೇ? ಆದ್ರೆ ಯಾವುದಾದರೂ ವಿಷಯವನ್ನು ನಿನಗೆ ಪರಿಚಯ ಮಾಡ್ತಾ ಇದ್ದಾಗ ಇದು ಯಾರಿಗಾಗಿ ಅನ್ನೋ ಪ್ರಶ್ನೆ ಯಾರೂ ಕೇಳೋದಿಲ್ಲ. ನಾನು ಫೈನಾನ್ಸ್ ಕಲಿತಿದ್ದೀನಿ, ಎಂಜಿನಿಯರಿಂಗ್ ಕಲಿತಿದ್ದೀನಿ, ಮೆಡಿಸಿನ್, ಸೈಕಾಲಜಿ, ಫಿಲಾಸಫಿ ಎಲ್ಲ ಕಲಿತಿದ್ದೀನಿ. ಈ ಎಲ್ಲ ಅಧ್ಯಯನಕ್ಕೂ ಮೊದಲು ನಾನು ಬರುತ್ತೆ. ಆದ್ರೆ ಕಲಿಯುವವನು ಎಂದಿಗೂ ಗಮನಕ್ಕೆ ಬರಲ್ಲ. ನಿನಗೆ ಹೇಳ್ತಾರೆ, ಅದನ್ನು ನೋಡು, ಇದನ್ನು ನೋಡು, ಅದನ್ನು ನೋಡು. ಆದ್ರೆ ನೀನು ನಿನ್ನನ್ನೇ ನೋಡೋದಿಲ್ಲ. ನೀನು ಎಲೆಕ್ಟ್ರಿಕ್ ಕರೆಂಟ್ ಅಥವಾ ನ್ಯೂಕ್ಲಿಯರ್ ಪವರ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿರಬಹುದು, ಆದ್ರೆ ನಿನಗೆ ಗೊತ್ತಿಲ್ಲ ಅದನ್ನು ನಾನು ಹೇಗೆ ಬಳಸಬೇಕು ಅಂತ. ಒಂದು ಸರಳ ನಿಷ್ಕಪಟ ಪ್ರಶ್ನೆ, ನಾನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಏಕೆಂದರೆ ಆ ಪ್ರಶ್ನೆಯನ್ನು ಬಹಳ ಚಿಕ್ಕದು ಅಂತ ಪರಿಗಣಿಸುತ್ತೇವೆ.